ಸಂಜೆ ನಾನು 8:30 ಗಂಟೆ ಸಮಯದಲ್ಲಿ ಒಂದು ಅನಿರೀಕ್ಷಿತವಾದಂಥ ಘಟನೆ, ಆಕ್ಸಿಡೆಂಟ್ ಇನ್ಸಿಡೆಂಟ್. ಲಾಸ್ಟಾಗಿ ಒಬ್ಬ ವ್ಯಕ್ತಿ ಮಾಡ್ತಿದ್ದನು, ಮರಣಾಗಿದ್ದಾನೆ. ಇನ್ನೂ ಇಬ್ಬರು ಸೀರಿಯಸ್ ಆಗಿದ್ದಾರೆ. ಒಬ್ಬರು ನಂಜನಗೂಡವರು, ಲಕ್ಷ್ಮೀ ಮಂಜುಳಾ ಅಂತ ಬೆಂಗಳೂರವರು, ಮಂಡ್ಯದಲ್ಲಿ ಅವರೆಲ್ಲ ಆಟೋ ಓಡಿಸ್ಕೊಂಡಿದ್ದಾರೆ. ಇನ್ನೊಬ್ಬ ರಾಣೆಬೆನ್ನವರು ಕಾಲು ಕೈ ಸುಟ್ಟಪೆಟ್ಟಾಗಿದೆ. ಇಬ್ಬರ ಸ್ಥಿತಿ ಸ್ವಲ್ಪ ಇನ್ನೂ ಸೀರಿಯಸ್ ಆಗಿದೆ. ಇದು ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್, ಅನಿರೀಕ್ಷಿತ ಘಟನೆ. ಸೀಸನಲ್ ವ್ಯಾಪಾರ ಮಾಡ್ತಾರಲ್ಲ, ಅವರು ಕಾಲಕ್ಕೆ ಐಸ್ ಕ್ಯಾಂಡಿ ಮಾಡೋದು, ಇಲ್ಲಿ ಬಲೂನ್ ಮಾಡೋದು. ಆ ಬಲೂನ್ ಅವರೇ ತಯಾರು ಮಾಡ್ತಿರ್ತಾರೆ, ಹೀಲಿಯಂ ತಯಾರು ಮಾಡೋದು, ಹೊರಗಡೆ ಇಲ್ಲೇ ಗ್ಯಾಸ್ ಸಿಸ್ಟಮ್ ಮಾಡ್ತಿರ್ತಾರೆ. ಅದು ಸ್ಫೋಟ ಆಗಿದೆ, ಹೀಟಾಗಿ ಹಾಗಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸಲ್ಲಿ ಸ್ವಲ್ಪ ಅವನು ಸತ್ತೋಗಿದ್ದಾನೆ. UP ಅವರು ವ್ಯಾಪಾರ ಮಾಡ್ತಾರೆ. ಮತ್ತು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ತೊಂದರೆ ಇಲ್ಲ ಇದೆ. ಇಟ್ ಇಸ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ನಿನ್ನೆ ಕೂಡ ಕ್ರಿಸ್ಮಸ್ ಕೂಡ ಇತ್ತು, ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದು. ಅದೊಂದು ದೊಡ್ಡ ಅವಘಡ. ಬಹುತೇಕ ಅವರೆಲ್ಲ ಪ್ರವಾಸಿಗರು, ಮೈಸೂರಿಗೆ ಪ್ರವಾಸಿಗರು ಬಂದವರು. ಲಕ್ಕಿಲಿ ನೀವು ಹೇಳ್ದಂಗೆ ದೊಡ್ಡ ಅನಾಹುತ ತಪ್ಪಿದೆ. ಬಟ್ ಅನ್ಫಾರ್ಚುನೇಟ್ ಜೀವ ಹೋಯ್ತಲ್ಲ, ಇಲ್ಲಿಬ್ಬರು ಕ್ರಿಟಿಕಲ್ ಆಗಿದೆ. ಲೈಫ್ ಈಸ್ ವೆರಿ ವ್ಯಾಲ್ಯೂಬಲ್. ಇಲ್ಲ, ಅವನು ಸೀಸನಲ್ ಬಿಸ್ನೆಸ್ ಮ್ಯಾನ್. ಅವನು ಐಸ್ ಕ್ಯಾಂಡಿ ಮಾಡ್ತಿದ್ದ, UPಯಿಂದ ಬಂದು. ಈ ಥರ ಮೈಸೂರಲ್ಲಿ ಸುಮಾರು 1,000 ಜನ ಬಂದು ವ್ಯಾಪಾರ ಮಾಡೋರು ಸೀಸನಲ್. ಈಗ ಮೈಸೂರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಬರ್ತಾರೆ. ಅಕೌಂಟಬಿಲಿಟಿ ಇಲ್ಲ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಗೊತ್ತಾಗಲ್ಲ. ವ್ಯಾಪಾರಕ್ಕೆ ಅಥವಾ ಸ್ಟ್ರೀಮ್ ಲೈನ್ ಮಾಡುವಂತ ಕೆಲಸ ಆಗುತ್ತಾ ಅಂತ ಹಿಂದೆ ಬಾಲಕಿದಾದಾಗ್ಲೂ ಇದೇ ತರ ಯಾರು ಅಂತಾನೆ ಐಡೆಂಟಿಫೈ ಮಾಡಕ್ ಆಗದಿರುವಂತ ಪರಿಸ್ಥಿತಿ ಇರ್ತಾ ಇತ್ತು. ಇಡೀ ದೇಶದಲ್ಲ ಪಾಪ ಈ ಥರ ವ್ಯಾಪಾರ ಮಾಡ್ತಾ ಇರ್ತಾರೆ. ಡಿಸ್ಟರ್ಬ್ ಮಾಡಿದ್ದಾರೆ ಸುಮಾರು 1,000 ಜನ. ಸೀಸನಲ್ ಬಿಸ್ನೆಸ್ ಮಾಡೋರು ಇದ್ದಾರೆ, ವ್ಯಾಪಾರ ಮಾಡ್ಕೊತಾರೆ, ಅವ್ರ ಜೀವನ ನಡೆಸ್ತಾರೆ, ಹೆಣ್ಣು ಹೊಟ್ಟೆ ಹೊಡಿತಾರೆ, ಇದು ಜೀವನ ಮಾಡ್ಕೊಂಡಿದ್ದಾರೆ. ಬಟ್ ಪ್ಯೂರ್ಲಿ ಇಟ್ ಇಸ್ ಅನ್ ಆಕ್ಸಿಡೆಂಟಲ್ ಇನ್ಸಿಡೆಂಟ್. ಬಟ್ ಈ ಥರದಲ್ಲಿ ಗ್ಯಾಸ್ ಬಲೂನ್ ತುಂಬುವಂಥ ಬಹಳಷ್ಟು ಕಡೆಗಳಲ್ಲಿ ಈಗಲೂ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಏನಾದರೂ ಎಚ್ಚರಿಕೆ ಪ್ರಿಯಾಕ್ಷನ್ ತಗೋತೀರಾ ಅಥವಾ ಬ್ಯಾನ್ ಮಾಡುತ್ತೀರಾ? ಏನು ಹೀಲಿಯಂ ಅಫ್ಕೋರ್ಸ್ ಇಲ್ಲಿ ಎಕ್ಸ್ಪ್ಲೋಸಿವ್. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಹೈಡ್ರೋಜನ್, ಸೋಡಿಯಂ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್, ಪ್ಲಾಸ್ಟಿಕ್ ಸೋಡಾ, ನೆಲ ತೊಳಿತೀವಲ್ಲ, ಪ್ಲಾಸ್ಟಿಕ್ ಸೋಡಾ ಹಾಕಿ ಕ್ಲೀನ್ ಮಾಡೋಕ್ಕೆ ಆ ಥರದ್ದು ಬಳಸಿದ್ರೆ ಹೀಲಿಯಂ ಆಗಿದ್ದು ಇನ್ನೂ ಹೆಚ್ಚು ಎಕ್ಸ್ಪ್ಲೋಸ್ ಆಗ್ಬಿಡೋದು. ಹೀಗಾಗಿ ಆ ಥರ ವ್ಯಾಪಾರ ಮಾಡ್ಲಿ ಬೇಡ ಅಂತ ಹೇಳ್ತಲ್ಲ, ಬಂದವ್ರನ್ನ ಮಾಹಿತಿಗಳನ್ನ ಸಂಗ್ರಹಿಸುವಂತ ವ್ಯವಸ್ಥೆ ಮಾಡಬಹುದಾ ಅಂತ. ಯಾಕಂದ್ರೆ 1,000 ಜನ ಬಂದ್ ಮಾಡ್ತಾರೆ ಎಲ್ಲಾ ಕಡೆ ಪ್ರವಾಸಿ ತಾಣಗಳಲ್ಲಿ, ಯಾರು ಏನು ಅಂತಾನೆ ಗೊತ್ತಿರೋದಿಲ್ಲ. ಸರ್ವೆ ಮಾಡಿ ಯಾರ್ಯಾರು ವ್ಯಾಪಾರ ಮಾಡ್ತಾರೆ ಈ ಥರ ಅಂತ ಲಿಸ್ಟ್ ಇದೆ, ಸರ್ಕಾರದ ವತಿನಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ. ಈ ತರ ಗ್ಯಾಸ್ ಮಾಡೋದ್ರ ಬಗ್ಗೆ ಎಚ್ಚರಿಕೆ ಏನಾದ್ರು ಕ್ರಮ ಕೈಗೊಳ್ತಾ ಇದ್ದೀರಾ? ಈಗ ಇದು ಈ ಥರವೆಲ್ಲ ಒಂದೊಂದು ಘಟನೆಗಳ ಪಾಠ. ಇದು ಆಗದೇ ಇರುವಂಥ ಘಟನೆ ಆಗೋಗ್ಬಿಟ್ಟಿದೆ. ಪ್ರಿಕಾಷನರಿ ಮೆಜರ್ ಎಷ್ಟು ಟೇಕನ್ ಅದರಲ್ಲಿ ಈಗ ಆಲ್ರೆಡಿ ಈ ರೀತಿಯ ಸೀಸನ್ ವ್ಯಾಪಾರಸ್ಥರು ಇರೋದ್ರಿಂದ ಅವ್ರು ಏನೇನು ಮಾಡ್ತಾರೆ ಅಂತ ಡೀಟೇಲ್ ಲಿಸ್ಟ್ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಪಬ್ಲಿಕ್ ಸ್ಥಳಗಳಲ್ಲಿ ಇವಿಎಂನ ಬಳಸಿ ಬಲೂನ್ ಅನ್ನು ತಯಾರಿಸಲಿಕ್ಕೆ ನಿಷೇಧ ಏನಾದ್ರು ಆಗುತ್ತಾ? ಅಪಾಯಕಾರಿಯಾದಂತಹ ಯಾವುದೇ ಸಾಧನಗಳು, ಯಾವುದೇ ಅಪಾಯಕಾದಂಥ ರಾಸಾಯನಿಕ ವಸ್ತುಗಳನ್ನು ಬಳಸಲಿಕ್ಕೆ ಅವಕಾಶ ಕೊಡಲ್ಲ. ಯಾವುದೇ ಅಪಾಯಕಾರದ ರಾಸಾಯನಿಕ ವಸ್ತು ಬಳಕೆ ಅಪಾಯ ಕೊಡೋದಿಲ್ಲ. ಈಗ ಮಾಡಿರ್ತಕ್ಕಂಥದ್ದು ಅವರೇ ಮಾಡೋದ್ರಿಂದ ಎಲ್ಲೂ ತಂದಿಲ್ಲ, ಅವರೇ ಮಾಡ್ತಾಯಿದ್ರು, ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ರು. ಈ ರೀತಿ ಆಗಿರಲಿಲ್ಲ. ಸೊ ಅನ್ಫಾರ್ಚುನೇಟ್ ಇಟ್ಸ್ ಹ್ಯಾಪೆಂಡ್. ಅದನ್ನು ನೋಡಿ ಮುಂದೆ ಆ ಥರ ಇನ್ನೂ ಡೀಟೇಲ್ ಸ್ಟಡಿ ಮಾಡ್ಕೊಂಡು ಅದಕ್ಕೆ ಆಗದಿಲ್ಲ, ಜನರ ರಕ್ಷಣೆ ಮಾಡಬೇಕಲ್ಲ. ಈಗ ಗಾಯಾಳುಗಳ ಚಿಕಿತ್ಸೆ ವಿಚಾರವಾಗಿ ಬೇರೆ ಚಿಕಿತ್ಸೆ ಅವಶ್ಯಕತೆ ಇದೆಯಾ? ಎಲ್ಲ ಮೇಜರ್ ಆಪರೇಷನ್ಸ್ ಆಗಿದ್ದಾರೆ. ನಮ್ಮ ಡಾಕ್ಟರ್ಸು ಕೇರ್ ಹಾಸ್ಪಿಟಲಲ್ಲಿ ಎಫಿಷಿಯಂಟ್ ಡಾಕ್ಟರ್ಸ್ ಇದ್ದಾರೆ, ಹೈಲಿ ಎಫಿಷಿಯಂಟ್ಸ್ ಇದ್ದಾರೆ. ಅವರೆಲ್ಲ ಮಾಡಿದ ಸರ್ಜನ್ಸ್ ಇದ್ದಾರೆ. ಕ್ರಿಟಿಕಲ್ ಇದೆ. ಇಬ್ಬರು ಲಕ್ಷ್ಮೀ ಮಂಜುಳಾ, ಇಬ್ಬರದ್ದು ಕ್ರಿಟಿಕಲ್ ಇದೆ. ಇವ್ರಿಗೆ ಹೀಲಿಯಂ ಎಲ್ಲಿ ಸಿಕ್ಕಿತ್ತು ಏನು? ಇಲ್ಲ, ಅವ್ರಿಗೆ ಅದನ್ನು ಪೌಡ್ರ್ ಮಿಕ್ಸ್ ಮಾಡಿ ಕೆಮಿಕಲ್ ಅವರೇ ಮಾಡ್ತಾರೆ. ಸರ್, ಹಿಂದೆ ಏನಾದ್ರು ಮೈಸೂರಿಗೆ ಬಂದಿದ್ದು ಸೋಡಿಯಂನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಮೈಸೂರಲ್ಲಿ ವ್ಯಾಪಾರ ಮಾಡ್ತೀವಿ.
ಐಸ್ ಕಟ್ಟಿ ಮಾಡ್ತಿದ್ರು ಸೀಸನಲ್. ಯಾವ ಈಗ ಬೇಸಿಗೆ ಟೈಮಲ್ಲಿ ನಾವು ಸ್ಕೂಲ್ ಓದಿದಾಗ ಐಸ್ ಕಟ್ಟಿ ಚಿಪ್ತೀವಲ್ಲ ಬಿಟ್ಟು ಅದು ಈ ಮಾಡ್ತಿದ್ರು. ತರ ಗ್ಯಾಸ್ ಸಿಲಿಂಡರ್ ತಗೊಂಡು ಹೋಗುವ ಮೇಲೆ ಭಾರಿ ಒಂದು ಎಚ್ಚರಿಕೆ ಇರಬೇಕು. ಈಗ ಟೂರಿಸಂ ಮೇಲೆ ಅದು ಈಗ ಪರಿಣಾಮಗಳು ಈಗ ಆಗ್ತದೆ ಅನ್ನೋದು ತುಂಬ ಲೈಟ್ ಅಲ್ಲ, ವೆರಿ ರೇರ್ ಹ್ಯಾಪನ್ ಅನ್ಫಾರ್ಚುನೇಟ್. ಡೆಫಿನೆಟ್ಲಿ ಸ್ವಲ್ಪ ಕಾಶಸ್ ಆಗಿದೆ. ಇಲ್ಲ ಇಲ್ಲ ಯಾರು ಇಲ್ಲ. ಒಬ್ರೇ ವ್ಯಾಪಾರ ಮಾಡ್ಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು ಅಂತ ಅವ್ರ ಜೊತೆಗೆ ಅವ್ರು ಬಂದಿದ್ರು. ಅವ್ರ ಕುಟುಂಬ ಇಬ್ರು ಇದ್ರು, ಬಟ್ ಅವ್ರ ವ್ಯಾಪಾರ ಬೇರೆ ಇನ್ನೇನು. ಈಗ ರಾಷ್ಟ್ರೀಯ ತನಿಖಾ ದಳ ಏನಾದ್ರೂ ಇದ್ರ ಬಗ್ಗೆ ಮಾಹಿತಿ ಕೇಳಿದೆ ಅದು ರೂಟೀನ್ ಅದು. ಅವ್ರು ಏನಾದ್ರು ಕಟ್ಟೆಗಳಾದಾಗ ದೇ ವಿಲ್ ಬಿ ನೋ ಥಿಂಗ್ಸ್ ಅಂಡ್ ಆಕ್ಟ್ ಅಕಾರ್ಡಿಂಗ್ಲಿ. ಸಿನ್ಸ್ ಇಟ್ಸ್ ನಥಿಂಗ್ ಹಿಯರ್, ಅವರೆಲ್ಲ ಇನ್ಫಾರ್ಮೇಶನ್ ತಗೊಳ್ತಾರೆ, ಕೇಳ್ತಾರೆ. ಬರ್ತಾರೆ ಅಂತ ಮಾಹಿತಿ ಇತ್ತು. ನನಗೆ ಗೊತ್ತಿಲ್ಲ, ಅದು ಮಾಡ್ಬೋದು. ಮೇಡಮ್ ಆ ಥರದ್ದು ಸೀರಿಯಸ್ ಈ ಥರ ಇನ್ನು ಘಟನೆ ಸದ್ಯಕ್ಕೆ ಆ ಥರ ಏನು ಕಂಡು ಬರಲ್ಲ. ಫೋಟೋ ಸರ್ ಅದು ಹಾ? ಫೋಟೋ ಆದ್ರಿಂದ ಅದು ಬರ್ಬೋದು. ಮಾಡ್ತೀವಿ. ಆಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ರು ನೋಡಿ, ಆಮೇಲೆ ಇದನ್ನೇ ಪರಿಹಾರ ಘೋಷಣೆ ಮಾಡೋಣ. ನಾನು ದಾವಣಗೆರೆ ಹೋಗ್ಬೇಕಂತ ಮುಖ್ಯಮಂತ್ರಿಗಳು ಸೂಚನೆ ಮಾಡಿ ಮೈಸೂರು ಈ ಥರ ಆಗಿದೆ, ಇಮಿಡಿಯೇಟಾಗಿ ಹೋಗುವಂತ ಬೆಳಗ್ಗೆ ಹೇಳಿದ್ರು. ಖರ್ಚು ವೆಚ್ಚ ರಿಕವರಿ ಆದೇನು ಆ ಮೇಜರ್ ಇದನ್ ಇಲ್ಲ. ಫ್ರಾಕ್ಚರ್ ಆಗಿದೆ ಸರ್ ಈಗ ಮೈಸೂರಲ್ಲಿ ಅಹಿಂದ ಸಮಾಜ ಏನು